ಅದೇನೋ ಅವ್ರ ಮ್ಯಾಗ ಪಿರುತಿ ಐತಾ ಇಲ್ವಾ ಅಂತ ನಿರೂಪಿಸ್ಬೇಕಂತೆ. ಅದಕ್ಕೇನು ಮಾಡ ಸುಮ? ಅಲ್ಲ ಬಾವ, ಅಕ್ಕಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನೀವಿಬ್ರು ಮದ್ವೆ ಆಗಿದ್ದೆ ಪ್ರೀತಿಸ್ತಿದ್ದೀರಾ ಅಂತ ತಾನೆ? ಈಗ ನಿಮ್ ಪ್ರೀತಿ ಮೇಲೆನೆ ಅವಳಿಗೆ ಡೌಟ್ ಅಂತ. ಅಯ್ಯೋ ಅದು ಏನು ಕತೆನೋ, 2 ದಿವಸದಿಂದ ಸರ್ಕಸ್ ಆಡಿಸ್ತವ್ರೆ. ಸರಿಯಾಗಿ ಮಾತಾಡೋಕ್ಕಿಲ್ಲ, ಏನು ಮಾಡಿದ್ರೆ ಒಪ್ಪಕ್ಕಿಲ್ಲ. ಅದ್ರಾಗೆ ನಮ್ಮ ಅವನು ಒಗ್ಗರಣೆ ಬೇರೆ. ಬಾವಾ, ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಮನೆಗ್ ಬಂದ್ಮೇಲೆ ಸೂಪರ್ ಡೂಪರ್ ಐಡಿಯಾ ಕೊಡ್ತೀನಿ, ಡೋಂಟ್ ವರಿ, ಓಕೆನಾ? ಥ್ಯಾಂಕ್ಸ್ ಸುಮ. ನಾನು ನಾದ್ನೆ ಅಂದರೆ ನಾದ್ನೆ. ಸುಮ ಇರು, ನಿಮ್ಮ ಅಕ್ಕ ಬಂದು ಕೊಡ್ತೀನಿ. ಸುಮ ಫೋನ್ ಮಾಡೋಳೆ, ದೊಡ್ಡ ಆಫೀಸ್ನಾಗೆ ಕೆಲಸ ಸಿಕ್ಕೈತಂತೆ, ಇವತ್ತಿಂದನೇ ಹೋಯ್ತಾವಳಂತೆ. ಹೌದಾ? ಹಲೋ ಸುಮಾ, ಕೆಲಸ ಸಿಕ್ತಾ? ನನ್ಗೊಂದು ಮಾತು ಹೇಳಲೇ ಇಲ್ವಲ್ಲೇ? ಸಾರಿ ಅಕ್ಕ, ನೆನ್ನೆ ತಾನೇ ಇಂಟರ್ವ್ಯೂ ಆಯ್ತು, ಇವತ್ ಜಾಯ್ನಿಂಗ್ ಇತ್ತು. ಯಾವ ಕಂಪ್ನಿ? ಡೆಸಿಗ್ನೇಷನ್ ಏನು? ಮಾರ್ಕೈ ಕಂಪನಿ, ಜೂನಿಯರ್ ಇಂಜಿನಿಯರ್. ವಾವ್ ಸುಮಾ, ನೀನ್ ನೆನ್ನೆನೆ ಒಂದು ಮಾತು ಹೇಳಿದಿದ್ರೆ ಮನೆಗೆ ಬಂದು ವಿಶ್ ಮಾಡಿ ನಾವಿಬ್ರು ನಿನ್ಗೆ ಒಂದು ಗಿಫ್ಟ್ ಕೊಟ್ಟು ಹೋಗ್ತಿದ್ವಿ. ಪರವಾಗಿಲ್ಲ ಅಕ್ಕ, ಇವತ್ತು ಸಹನ ಅಕ್ಕನ್ ಬರ್ತಡೇ ಇದೆ, ನೀವು ಮನೆಗ್ ಬನ್ನಿ, ಸೆಲೆಬ್ರೇಟ್ ಮಾಡೋಣ, ಸರಿನಾ? ಇವತ್ತು ಸಹನಕ್ಕನ್ ಬರ್ತಡೇನಾ? ಹೌದು, ನೀನು ಮತ್ತೆ ಬಾವ ಮಿಸ್ ಮಾಡ್ದೆ ಬನ್ನಿ. ಖಂಡಿತ ಬರ್ತೀವಿ. ಯಾಕಕ್ಕ, ನಮ್ ಭಾವನ ತುಂಬಾ ಗೋಳೊಯ್ಕೊತಿದ್ಯಂತೆ. ಅವ್ರಿಗೆ ನಿನ್ ಮೇಲ್ ಪ್ರೀತಿ ಇರೋದಕ್ಕೆ ತಾನೆ ಅವ್ರು ನಿನಗ್ ಪ್ರಪೋಸ್ ಮಾಡಿದ್ದು. ಅಕ್ಕ, ನಮ್ ಭಾವ 24 ಕ್ಯಾರೆಟ್ ಗೋಲ್ಡ್, ಅವ್ರಿಗೆ ಜಾಸ್ತಿ ಟಾರ್ಚರ್ ಕೊಡ್ಬೇಡ. ಸರಿ ಅಕ್ಕ, ಬಾಯ್. ನನ್ಗೆ ನನ್ ಬಸ್ ಬರೋ ಟೈಮ್ ಆಯ್ತು, ಅತ್ತೆಗೂ ಹೇಳ್ಬಿಡು ನನಗೆ ಕೆಲಸ ಸಿಕ್ಕಿರೋ ವಿಷಯ. ಬಾಯ್ ಸುಮಾ, ಆಲ್ ದಿ ಬೆಸ್ಟ್. ಆಯ್ತಕ್ಕ, ಬಾಯ್. ಇದೇನವಿ, ಇವತ್ತು ಸಾನಕನ್ ಬರ್ತಡೇನಾ? ಹೇಳಿದ್ರೆ ನಾನು ವಿಶ್ ಮಾಡ್ತಿರ್ಲಿಲ್ವ? ಇನ್ನು ಯಾರು ವಿಶ್ ಮಾಡಿಲ್ಲ ಕಣೋ, ಸಂಜೆ ಎಲ್ರು ಸೇರ್ಕೊಂಡು ಅಕ್ಕಂಗ್ ಸರ್ಪ್ರೈಸ್ ಕೊಡೋಣ, ಆಯ್ತಾ? ಓ ಹಂಗಾರೆ ಸರಿ ಬಿಡು. ಸರಿ ಕಣೋ, ನೀನ್ ಹೊರಡು, ಬಸ್ ಬಂದ್ರೆ ನಾನು ಹೊರಡ್ತೀನಿ. ಆಯ್ತು ಕಣವಿ, ಸಂಜೆ ನಾನೇ ಬಸ್ ಸ್ಟಾಪ್ ಬಂದು ಪಿಕ್ ಮಾಡ್ತೀನಿ, ಹುಷಾರು. ರಾಜೇಶ್ವರಿ ಅವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಓ, ಸುಮಂಗ್ ಕೆಲಸ ಸಿಕ್ಕಿರೋ ವಿಷಯ ಹೇಳಕ್ಕಿರ್ಬೋದು. ಹಲೋ ರಾಜಿ ಅವರೇ. ಹಲೋ ಸಾಹೇಬ್ರೆ, ನನಗೆಲ್ಲ ವಿಷಯ ಗೊತ್ತಾಯ್ತು ರಾಜೇಶ್ವರಿ ಅವರೇ. ನಾನು ಹೈಯರ್ ಲೆವೆಲಲ್ಲೆಲ್ಲ ಟ್ರೈ ಮಾಡಿದೆ, ಆದರೆ ಏನು ಮಾಡೋದು, ಆ ಹುಡುಗಿ ಮಾರ್ಕ್ಸ್ ಚೆನ್ನಾಗಿರೋದ್ರಿಂದ ಕೆಲಸ ಕಿತ್ಕೊಳಕ್ಕಾಗಲಿಲ್ಲ. ನಾನು ಅದೇ ವಿಷಯಕ್ಕೆ ಫೋನ್ ಮಾಡಿದ್ದು ಸಾಹೇಬ್ರೆ. ಅವಳಿಗೆ ಕೆಲಸ ಸಿಕ್ದಾಗಿಂದ ಆ ದರಿದ್ರದವ್ರಿಗೆ ಸಾನೆ ದುರಂಕಾರ ಬಂದ್ಬಿಟ್ಟೈತೆ. ದೊಡ್ಡವರು ಚಿಕ್ಕವರು ಅಂತನೂ ನೋಡ್ದೆ ಹೆಂಗ್ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಗೊತ್ತಾ? ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ ತಕ್ಷಣ ಅವರು ನನ್ನ ಲೆವೆಲ್ಗೆ ಬೆಳೆಯೋಕ್ಕಾಗಲ್ಲ ರಾಜೇಶ್ವರಿ ಅವರೇ. ನೀವು ಯಾಕೆ ವರಿ ಮಾಡ್ತೀರಾ? ಅವ್ರು ಯಾವತ್ತಿದ್ರೂ ನಮ್ಮ ಕಾಲಡಿನೇ. ಅಯ್ಯೋ, ನೀವು ಅಲ್ಲೇ ತೆಪ್ ತಿಳ್ಕೊಂಡಿರೋದು ಸಾಹೇಬ್ರೆ. ಓದ್ತಿರ್ಬೇಕಾರೆ ನಿಮ್ ತಾವ ಬಂದು ಏಟೆಲ್ಲ ದಿಮಾಗ್ ತೋರ್ಸವಳೆ. ಇನ್ ಕೆಲಸ ಸಿಕ್ಕದ್ಮ್ಯಾಕೆ ಕೊಬ್ಬು ಕಮ್ಮಿ ಆಯ್ತದೆ ಅಂದ್ಕೊಂಡಿದ್ದೀರಾ? ಈ ಸತಿ ನಿಮ್ ಮಗನ್ನ ಅವಳೇ ಆರಿಸ್ಕೊಂಡು ಹೋಗಿ ಲಗ್ನ ಆದ್ರೂ ಆಯ್ತಾಳೆ. ಈ ದುಡಿಯ ಹೆಣ್ಮಕ್ಳು ಬುದ್ಧಿ ನಿಮ್ಗೆ ಗೊತ್ತಿಲ್ವೇ? ಹಾಗೇನಾದರೂ ಆದರೆ ನಾನು ಸುಮ್ಮನೆ ಇರಲ್ಲ. ಶಿವಾನಿ ನಿಮ್ಮ ಮಗನ ಬಗ್ಗೆ ಎಲ್ಲ ಹೇಳವಳೆ. ಅವನು ಇವಾಗ ನಿಮ್ಮ ಮಾತು ಕೇಳೋ ಮನಸ್ಥಿತಿಲಿಲ್ಲ. ಕೇಳದೆ ಹೋದರೆ ಕೇಳೋ ಥರ ಮಾಡ್ತೀನಿ. ನೋಡಿ ಸಾಹೇಬ್ರೆ, ನಮ್ಮ ವಸ್ತು ಭದ್ರವಾಗಿರ್ಬೇಕು ಅಂದ್ರೆ ಮೊದಲು ಆಯುಷ್ಕಾಂತನ ದೂರ ಮಾಡಬೇಕು. ನಾನು ಹೇಳ್ದಂಗೆ ಕೇಳಿದ್ರೆ ನಿಮ್ಮ ಮಗನೂ ನಿಮಗೆ ಸಿಗ್ತಾನೆ, ಆ ಸುಮನ್ ದುರಾಂಕಾರನೂ ಸಾಯ್ತದೆ. ಅದೇನು ಹೇಳ್ಬೇಕಂತಿದ್ದೀರಾ ಹೇಳಿ ರಾಜೇಶ್ವರಿ ಅವರೇ. ನೀವು ಹೇಳಿದ ಐಡಿಯಾ ಸೂಪರ್ ಆಗಿದೆ. ಆ ಸುಮಾನ ಮಟ್ಟ ಹಾಕ್ಬೇಕಂದ್ರೆ ಇದೇ ಸರಿಯಾದ ದಾರಿ. ನನ್ಗೇನು ಬೇಕಾಗಿಲ್ಲ, ನಂಗೆ ಸುಮ್ಮನೆ ಬೇಜಾರು ಮಾಡಬೇಡಿ, ನಾನು ಹೋಗ್ಬೇಕು, ಜಾಗ ಬಿಡಿ. ಅದೆಲ್ಲ ಆಗಕ್ಕಿಲ್ಲ, ನೀನು ನನ್ನ ಶ್ರಮಿಸಿದೀನಿ ಅಂತ ಹೇಳಿ ಜಾಗ ಬಿಡ್ತೀನಿ. ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂದಮೇಲೆ ನನ್ಗೆ ಕ್ಷಮೆ ಕೊಟ್ಕೊಂಡು ನಿಮ್ಗೆ ಏನಾಗಬೇಕು? ಸುಮ್ಮನೆ ಜಾಗ ಬಿಡಿ. ಈಗೇನು ನಾನು ನಿಮ್ಮನ್ನ ಏಟ್ ಪ್ರೀತಿ ಮಾಡ್ತೇನೆ ನಿಮ್ಗೆ ಗೊತ್ತಾಗಬೇಕು, ಆಟ ತಾನೆ? ಸರಿ, ಹಂಗಾದ್ರೆ ಕಣ್ಣು ಮುಚ್ಕೊಳ್ಳಿ. ಯಾಕೆ
ಕದ್ದು ಮುತ್ಕೊಟ್ಟು ಅದನ್ನೇ ಪ್ರೀತಿ ಅಂತ ಹೇಳೋದಕ್ಕ? ನಾನು ಹಂಗೆಲ್ಲ ಮಾಡಕ್ಕಿಲ್ಲ, ಕಣ್ಮುಚ್ಚಿ. ನಾನು ನಂಬಕ್ಕಿಲ್ಲ. ಏನು ಅಣ್ಕ ಮಾಡ್ತಿದ್ದೀರಾ? ಸುಮ್ಮನೆ ಜಾಗ ಬಿಡಿ. ನೀವು ಕಣ್ಮುಚ್ಚಿ, ನನ್ನ ಪಿರುತಿ ಎಂತದಂತ ನಿಮ್ಗೆ ತಿಳಿತದೆ. ಸರಿ. ಎಲ್ಲಿ ಮುಂದೆ ಬನ್ನಿ. ಯಾಕೆ? ಬನ್ರಿ ರೀ. ಅಯ್ಯೋ, ನಿಮ್ ಕಾಲ್ ಮೇಲೆ ನನ್ ಕಾಲಿದೆ, ನಾನು ಕಂಡ್ಬಿಡ್ತೀನಿ. ಇರ್ಲಿ ಇನ್ನೊಂದು ಕಾಲು ಇಡಿ. ಏನಕ್ಕೆ? ಇಡ್ರಿ. ಇಬ್ರು ಸೇರಿ 2 ಕುಟುಂಬನ ಸರ್ವನಾಶ ಮಾಡೋಣ. ಆ ನಂಜಮ್ಮಂಗೂ ಏನಾದ್ರೂ ಮಾಡ್ಬೇಕ್ರಾದ. ನಮ್ಮ ಜೊತೆಗೆ ಇದ್ದು ಈ ಟೈಮ್ಗೆ ಸರಿಯಾಗಿ ಕೈ ಕೊಟ್ಲು ನೋಡು. ನಮ್ಮ ವಿರುದ್ಧ ಯಾರೇ ನಿಂತರೂ ಅವ್ರಿಗೆ ಸಾವೇ ಉತ್ತರ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ, ಆದಷ್ಟು ಬೇಗ ನನಗೆ ಬೇಲ್ ಅರೇಂಜ್ ಮಾಡಿ. ಇಲ್ಲ ಅಂದರೆ ಗೊತ್ತಲ್ಲ. ಸರಿ, ನಾನು ಫೋನ್ ಮಾಡ್ತೀನಿ. ಆ ನಂಜಮ್ಮ ಏನೋ ಜಾರ್ಕೊಂಡ್ಬಿಟ್ಲು. ನಾನು ತಗ್ಲಾಕೊಂಡು ಒಳ್ಳೆ ತಲೆನೋವು ಆಯ್ತಲ್ಲ ದ್ಯಾವ್ರೆ. ಇರ್ಲಿ, ಆ ಪುಟ್ಟಕ್ಕ ಹಾಳಾಗಿ ಹೋಗ್ತಾಳೆ ಅಂದ್ರೆ ಇಂಥ 100 ತೊಂದ್ರೆನೂ ನಾನು ತಗೊಳಕ್ ರೆಡಿ ಇದ್ದೀನಿ. ಪುಟ್ಟಕ್ಕ, ನೀನು ಬರೋಷ್ಟರಲ್ಲಿ ನಿನ್ನ ಮನೆನ ಅಲ್ಲೋಲ ಕಲ್ಲೋಲ ಮಾಡಲಿಲ್ಲ ಅಂದರೆ ನಾನು ರಾಜಿನೇ ಅಲ್ಲ ಕಣೆ.